ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ಕಾಂಗ್ರೆಸ್ನ ಪ್ರಭಾವಿ ಮಂತ್ರಿಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಬಿಗ್ ಶಾಕ್. ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ವಾ ಮಂತ್ರಿಗಳು? ಮುಂದೇನಾಗುತ್ತೆ ಇದರ ಪರಿಣಾಮ? ಸಿದ್ದರಾಮಯ್ಯ ಅವ್ರಿಗೆ ಹೊಸದೊಂದು ಟೆನ್ಷನ್ ಎದುರಾಗಿದೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಲೋಕಸಭಾ ಚುನಾವಣೆ ನಿಟ್ಟಿನಲ್ಲಿ ಖರ್ಗೆ ಅವರು ಕರ್ನಾಟಕದ ಬಗ್ಗೆ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡಿದ್ದಾರೆ. ನಾವು ಸ್ಟೋರಿ ಮಾಡಿದ್ವಿ ಅದರ ಬಗ್ಗೆ. ಏನಂತ, ಗ್ಯಾರಂಟಿ ನಂಬಿಕೊಂಡು ಕೂರಬೇಡಿ ಅನ್ನುವಂಥ ಒಂದು ಬಿಗ್ ಮೆಸೇಜ್, ಜೊತೆಗೆ ಕರ್ನಾಟಕದಲ್ಲಿ 15 ಕ್ರಾಸ್ ಆಗಲಿಲ್ಲ ಅಂದ್ರೆ ನಾನು ರಾಜೀನಾಮೆ ಕೊಡೋದು ಗ್ಯಾರಂಟಿ ಅನ್ನುವಂಥ ಸಂದೇಶ ಕರ್ನಾಟಕದ ಬಗ್ಗೆ ಎಷ್ಟು ಒತ್ತಡ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ಮತ್ತೊಂದು ಕಡೆಗೆ ರಾಹುಲ್ ಗಾಂಧಿ ಅವರು ಈಗ ಅಷ್ಟಾಗಿ ಟಿಕೆಟು ಮತ್ತೊಂದು ಅಂತ ತಲೆ ಹಾಕದೆ ತಮ್ಮ ಪಾಡಿ ತಾವು ಭಾರತ್ ನ್ಯಾಯ ಯಾತ್ರೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಇಲ್ಲೇ ಬಂದಿರೋದು ಈಗ ಇಕ್ಕಟ್ಟು ನೋಡಿ. 15 ಜನ ಅಭ್ಯರ್ಥಿಗಳ ಪಟ್ಟಿ ಬಹುತೇಕ ಫೈನಲ್. 15 ಕ್ಷೇತ್ರಗಳಿಗೆ ಸಿಂಗಲ್ ನೇಮ್, ಬಹುತೇಕ ಫೈನಲ್ ಇದು ಅಂತ ಹೇಳ್ತಾ ಇರುವ ಪಟ್ಟಿ ಈಗ ಸಂಚಲನ ಸೃಷ್ಟಿ ಮಾಡಿರೋದು. ಹಾಗಾದ್ರೆ ನಾವು ನಿಲ್ಲಲ್ಲ ಅಂತ ಅರ್ಧ ಮನಸ್ಸಲ್ಲಿದ್ದಂಥ ಸಚಿವರುಗಳಿಗೆ ಈಗ ಯಾವ ರೀತಿ ಸಂದೇಶ ಬಂದಿದೆ ಹೈಕಮಾಂಡಿಂದ? ಆ 15 ಅಭ್ಯರ್ಥಿಗಳು ಬಹುತೇಕ ಫೈನಲ್ ಈ ಮಂತ್ ಎಂಡಿಗೆ ಅಧಿಕೃತವಾಗಿ ಘೋಷಣೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಿದೆ. ಆ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿದೆ? ಪ್ರಭಾವಿ ಖಾತೆ ಬಿಟ್ಟು ಈಗ ರಾಷ್ಟ್ರ ರಾಜಕಾರಣಕ್ಕೆ ಹೋಗಬೇಕು, ಅಲ್ಲಿ ಹೋಗಿ ನಾವು ಏನು ಮಾಡಬೇಕು ಅನ್ನೋ ಪ್ರಶ್ನೆಯಲ್ಲಿದ್ದರು ಸುಮಾರು ಜನ. ಒಂದು ಕ್ಷೇತ್ರದಲ್ಲೂ ಸವಾಲಿದೆ, ಅಷ್ಟು ಸುಲಭವಾಗಿ ತಗೊಳ್ಳೋಕ್ಕಾಗಲ್ಲ. ಗೆದ್ರೂ ಡೆಲ್ಲಿಗೆ ಹೋಗಿ ಏನು ಮಾಡೋಣ, ಇಲ್ಲಿರೋದನ್ನು ಬಿಟ್ಟು ಅನ್ನುವಂಥ ಬೇಸರ. ಇದೆಲ್ಲದರ ನಡುವೆ ಖರ್ಗೆ ವಾರ್ನಿಂಗ್ ಕೊಟ್ಟಿದ್ರು. ಸತೀಶ್ ಜಾರಕಿಹೊಳಿ ಅವರಿಂದ ಹಿಡಿದು ಸುಮಾರು ಜನಕ್ಕೆ ಬೇರೆಯವ್ರನ್ನ ಗೆಲ್ಲಿಸ್ಕೊಳ್ತೀವಿ ಅನ್ನೋ ಮನಸ್ಸಿತ್ತೆ, ಬಿಟ್ಟರೆ ನಾವು ನಿಲ್ಲೋದಕ್ಕೆ ರೆಡಿ ಇಲ್ಲ ಅಂತ ಹೇಳ್ತಾನೆ ಬಂದಿದ್ದಾರೆ. ಅದರ ನಡುವೆಯೂ ಈಗ ಲಿಸ್ಟ್ ರಿಲೀಸ್ ಆಗ್ತಿರೋದು. ಯಾರ್ಯಾರ ಹೆಸರಿದೆ ಹಾಗಾದರೆ? ಕೋಲಾರ KH ಮುನಿಯಪ್ಪನವ್ರ ಹೆಸರು. ಕಳೆದ ಬಾರಿ ಸೋಲಾಯಿತು, ಈ ಸಲ ಅವರನ್ನೇ ನಿಲ್ಲಿಸಿ ಗೆಲ್ಲಿಸ್ಕೊಳ್ಳುವಂಥ ಲೆಕ್ಕಾಚಾರ. ಚಾಮರಾಜನಗರದಿಂದ ಸಿದ್ದರಾಮಯ್ಯ ಪರಮಾಪ್ತ ನಾಯಕ HC ಮಹದೇವಪ್ಪನವರೇ ಫೈನಲ್ ಆಗೋ ಥರ ಕಾಣಿಸ್ತಾ ಇದೆ. ಅವ್ರ ಹೆಸರೇ ಎಲ್ಲ ಸರ್ವೆಗಳಲ್ಲೂ ಬಂದಿರೋದು ಮತ್ತು ಇನ್ನೊಂದು ಸುತ್ತಿನ ಸಮೀಕ್ಷೆಯಲ್ಲೂ ಕೂಡ ಈ ಹೆಸರು ಅಂತಿಮವಾಗಿ ಬಂದುಬಿಟ್ರೆ ಅಧಿಕೃತವಾಗಿ ಫೆಬ್ರವರಿ ಎಂಡಲ್ಲೇ ಘೋಷಣೆಯಾಗತ್ತೆ. ಬಳ್ಳಾರಿಯಿಂದ ನಾಗೇಂದ್ರ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಅವ್ರು ಸವಾಲು ಹಾಕಿದ್ರು, ಈ ಸಲ ಬಳ್ಳಾರಿಯನ್ನ ಕಾಂಗ್ರೆಸ್ ತೆಕ್ಕೆಗೆ ಬೀಳುವಂತೆ ಮಾಡೋ ಜವಾಬ್ದಾರಿ ನನ್ನದು. ಸೋನಿಯಾ ಗಾಂಧಿ ಅವರು ಪ್ರತಿನಿಧಿಸಿದ್ದಂಥ ಕ್ಷೇತ್ರ ಗೆಲ್ಲಿಸುವಂಥ ಸವಾಲು ಹಾಕಿದ್ರು. ಬಳ್ಳಾರಿಯಿಂದ ನಾಗೇಂದ್ರ ಅವರೇ ಕ್ಯಾಂಡಿಡೇಟ್ ಆಗಬೇಕು ಅನ್ನುವಂಥ ರಿಪೋರ್ಟ್ ಸರ್ವೆಯಲ್ಲಿ ಹೊರಬಿದ್ದಿರೋ ಹಿನ್ನೆಲೆಯಲ್ಲಿ ಈ ಪಟ್ಟಿಯಲ್ಲಿ ಅವ್ರ ಹೆಸರು ಇದೆ. ಬೆಳಗಾವಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಇದೆ. ಇದರಲ್ಲಿ ಅಚ್ಚರಿ ಅಂದರೆ ಅವರು ಆಲ್ರೆಡಿ ಓಪನ್ ಆಗಿ ಹೇಳಿಬಿಟ್ಟಿದ್ದಾರೆ, ನಾನು ಸ್ಪರ್ಧೆ ಮಾಡೋ ಮಾತಿಲ್ಲ ಅಂತ ಕಡ್ಡಿ ತುಂಡು ಮಾಡಿ. ಆದರೆ ಆದಷ್ಟು ಬೇಗ ಅವ್ರನ್ನ ಡೆಲ್ಲಿಗೆ ಎಕ್ಸ್ಪೋರ್ಟ್ ಮಾಡಬೇಕು ಅನ್ನೋದು DK ಶಿವಕುಮಾರ್ ಪ್ಲಾನ್ ಥರ ಇದೆ. ಮೊದಲೇ ಸೌದಿ ಅವ್ರನ್ನ ಉಳಿಸ್ಕೊಳ್ಳೋದಿಕ್ಕೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿ ಕಡೆ ಮುಖ ಮಾಡಿದ್ರು ಒಳ್ಳೆಯದು ಅನ್ನೋ ಲೆಕ್ಕಾಚಾರನೂ ಇರಬಹುದು. ಬೇರೆ ಬೇರೆ ಕಾರಣಗಳಿವೆ ಅದಕ್ಕೆ. ಸೊ ಜಾರಕಿಹೊಳಿ ಅವರ ಹೆಸರು ಆರಂಭದಿಂದಾನೂ ಇದೆ. ಬೆಳಗಾವಿಗೆಲ್ಲೋಕೆ ಅವ್ರು ಬಿಟ್ಟರೆ ಇನ್ಯಾರಿಂದನೂ ಆಗಲ್ಲ ಅನ್ನೋ ಮಟ್ಟಿಗೆ ಒತ್ತಡ ಇದೆ. ಆದರೆ ಅವರು ಕೂಡ ಅಷ್ಟೇ ಖಡಕ್ಕಾಗಿ ಪ್ರತಿಕ್ರಿಯಿಸ್ತಾ ಇದ್ದಾರೆ, ನಾನು ನಿಲ್ಲಲ್ಲ ಅಂತ. ತುಮಕೂರು ಮುದ್ದಹನುಮೇಗೌಡರು ವಾಪಸ್ ಬಂದ್ರಲ್ವಾ, ಮುದ್ದಹನುಮೇಗೌಡರ ಹೆಸರನ್ನೆಲ್ಲ ಅನೌನ್ಸ್ ಮಾಡಿ ಆಕ್ರೋಶ ಎಲ್ಲ ವ್ಯಕ್ತವಾಯಿತು. ಮೊದಲೇ ಹೇಗೆ ಹೇಳಿಬಿಟ್ರು ಅನ್ನೋ ಮಟ್ಟಿಗೆ. ಬಟ್ ಮುದ್ದಹನುಮೇಗೌಡರಿಗೆ ಒಳ್ಳೆ ಬಲ ಇದೆ ಅಲ್ಲಿ ಅನ್ನೋ ರಿಪೋರ್ಟ್ ಕೂಡ ಸಿಕ್ಕಿರೋದ್ರಿಂದ ಅವ್ರ ಹೆಸರೇ ಅಂತಿಮ ಪಟ್ಟಿಯಲ್ಲಿ. ಅಂದರೆ ರಾಜ್ಯದಿಂದ ಈ ಪಟ್ಟಿ ಫೈನಲ್ ಆಗಿದೆ. ಬಹುತೇಕ ಇವ್ರಿಗೆ ಫ್ರೀಡಮ್ ಕೊಟ್ಟಿರೋದ್ರಿಂದ ಇದೇ ಅಂತಿಮ ಪಟ್ಟಿ ಅಂತ ಹೇಳಲಾಗ್ತಿದೆ. ಚಿತ್ರದುರ್ಗ BN ಚಂದ್ರಪ್ಪ, ಬೆಂಗಳೂರು ಗ್ರಾಮಾಂತರ DK ಸುರೇಶ್, ಹಾಸನ ಶ್ರೇಯಸ್ ಪಟೇಲ್. ಎಕ್ಸ್ಪೆಕ್ಟೆಡ್ ಶ್ರೇಯಸ್ ಪಟೇಲ್ ಅವರ ಹೆಸರೇ ಕೇಳಿ ಬರ್ತಾ ಇತ್ತು. ಅಲ್ಲಿ ರೇವಣ್ಣ ಅವರನ್ನೇ ಒಂದು ಸ್ವಲ್ಪ ಸಣ್ಣ ಅಂತರದಲ್ಲಿ ಗೆಲ್ಲೋ ಮಟ್ಟಿಗೆ ಪೈಪೋಟಿ ಕೊಟ್ಟರು ಈ ವಿಧಾನಸಭಾ ಚುನಾವಣೆಯಲ್ಲಿ. ಹಾಸನದಲ್ಲಿ ಅವರ ಪ್ರಭಾವ ಚೆನ್ನಾಗಿದೆ. ಈ ಸಲ ಬದಲಾವಣೆ ತರಬಲ್ಲರು ಅನ್ನೋ ಒಂದು ನಿರೀಕ್ಷೆ ಕಾಂಗ್ರೆಸ್ಸಿಗರಿಗೆ ಇದೆ. ಸೊ ಶ್ರೇಯಸ್ ಪಟೇಲ್ ಹೆಸರು ಹಾಸನದಿಂದ. ಉತ್ತರ ಕನ್ನಡ ಅಂಜಲಿ ನಿಂಬಾಳ್ಕರ್, ಚಿಕ್ಕೋಡಿ ರಮೇಶ್ ಕತ್ತಿ ಇನ್ನೂ ಪಕ್ಷ ಸೇರೇ ಇಲ್ಲ, ಸೇರ್ತಾರೆ ಅನ್ನೋ ನಿರೀಕ್ಷೆ ಇದೆ. ಬಟ್ ಅವ್ರ ಹೆಸರಿದೆ. ಆಶ್ಚರ್ಯ ಅಂದರೆ ಉಡುಪಿ ಚಿಕ್ಕಮಗಳೂರು ಜಯಪ್ರಕಾಶ್ ಹೆಗಡೆ, ದಾವಣಗೆರೆ ಪ್ರಭಾ ಮಲ್ಲಿಕಾರ್ಜುನ್. ಸೊ ಮಲ್ಲಿಕಾರ್ಜುನ್ ಅವರ ಪತ್ನಿಯ ಹೆಸರು, ಅವರೇ ನಿಲ್ತಾರಾ ಅನ್ನೋ ಥರ ಇತ್ತು. ಅವ್ರ ಪತ್ನಿ ಹೆಸರಿದೆ. ಬೀದರ್ ರಾಜಶೇಖರ್ ಪಾಟೀಲ್, ಹುಮ್ನಾಬಾದ್, ವಿಜಯಪುರ ರಾಜು ಅಲ್ಗೂರ, ಹಾಗೆ ರಾಯಚೂರು ಕುಮಾರ್ ನಾಯ್ಕ್. ಈ ರೀತಿಯ ಪಟ್ಟಿ ಈಗ ಸದ್ಯ ಗಮನ ಸೆಳೀತಾ ಇರೋದು. ಇನ್ನು 6-7 ಕ್ಷೇತ್ರಗಳಲ್ಲಿ ತೀವ್ರ ಪೈಪೋಟಿ ಕಂಡು ಬರ್ತಿದೆ. 15 ಕ್ಷೇತ್ರಗಳಿಗೆ ಬಹುತೇಕ ಹೆಸರು
ಸಿಂಗಲ್ ನೇಮ್ ಫೈನಲ್ ಮಾಡಿಕೊಂಡಿದೆ ಕಾಂಗ್ರೆಸ್. ಈ ತಿಂಗಳ ಕೊನೆಗೆ ಅಧಿಕೃತವಾಗಿ ಪ್ರಕಟವಾಗಲಿದೆ. ಅಷ್ಟರ ಮಟ್ಟಿಗೆ ಬೇಗ ಬೇಗ ತಯಾರಿ ಶುರು ಮಾಡಬೇಕು ಅನ್ನೋದು. ಆದರೆ ಈಗ ಮಿನಿಸ್ಟರ್ಗಳು ಏನು ಮಾಡ್ತಾರೆ ಅನ್ನೋದೇ ಕುತೂಹಲ. ನಾವು ನಿಲ್ಲಲ್ಲ ಅಂತ ಬಹುತೇಕರು ಓಪನ್ ಆಗಿ ಹೇಳಿದ್ರು. ಈಗ ಮಂಡ್ಯಗೆ ಅಚ್ಚರಿಯ ಹೆಸರೊಂದು ದಿಢೀರ್ ಅಂತ ಹೊರಗಡೆ ಬಂದಿರೋದು. ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರೆ ಮಾತ್ರ ಬದಲಾಗುತ್ತೆ, ಇಲ್ಲ ಅಂದ್ರೆ ಬಹುತೇಕ ನೀವೇ ಅಂತ ಹೇಳ್ಬಿಟ್ಟಿದ್ದಾರಂತೆ. ಇಲ್ಲ ಅಂದ್ರೆ ಬಹುತೇಕ ನೀವೇ ಅಂತ ಸ್ಟಾರ್ ಬಿಲ್ಡರ್ ಚಂದ್ರು ಅವರನ್ನ, ನಾಗಮಂಗಲದವರು, ಮೂಲತಃ ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿ ಗೌಡರ ಸಹೋದರ, ಇವರನ್ನ ಅಂತಿಮಗೊಳಿಸಲಾಗಿದೆ ಅನ್ನೋದು ಮೂಲಗಳ ಮಾಹಿತಿ. ಈ ತರ ಕೇಳಿ ಬರ್ತಾ ಇದೆ. ಸೊ ಏನ್ ಮಾಡ್ತಾರೆ ಸಚಿವರುಗಳು ಅನ್ನೋ ಕುತೂಹಲ ಇದೆ. ಈಗಷ್ಟೇ ಗ್ರೌಂಡ್ ರಿಪೋರ್ಟ್ ಪ್ರಕಾರ ಖರ್ಗೆ ಅವರೇ ಎಚ್ಚರಿಸಿರೋದು, ಗ್ಯಾರಂಟಿ ನಂಬಿಕೊಂಡು ನಾವು ಗೆದ್ದು ಬಿಡ್ತೀವಿ ಅಂದ್ರೆ ಅದು ಅಷ್ಟು ಸುಲಭ ಇಲ್ಲ. ಪಂಚರಾಜ್ಯ ಚುನಾವಣೆ ಫಲಿತಾಂಶ ನೋಡಿದ್ದೀವಿ. 7 ಗ್ಯಾರಂಟಿ ಘೋಷಣೆ ಮಾಡಿದ್ರೂ ಕೂಡ ನಮಗೆ ಬೆನ್ನು ತೋರಿಸಿದ್ದಾರೆ ಮತದಾರರು. ಅಂದ್ರೆ ಲೋಕಸಭಾ ಚುನಾವಣೆ ನಡೆಯೋದೇ ಬೇರೆ ತರ. ಹಾಗಾಗಿ ಗ್ಯಾರಂಟಿ ನಂಬಿಕೊಂಡು ಚುನಾವಣೆಗೆ ಹೋಗೋರನ್ನ ಅಖಾಡಕ್ಕೆ ಇಳಿಸೋದು ಬೇಕಾಗಿಲ್ಲ. ಸ್ವಂತ ಬಲದ ಮೇಲೆ ಗೆಲ್ಲೋ ತಾಕತ್ತಿರೋರೇ ಬೇಕು. ಸೊ ಈಗ ಅನಿವಾರ್ಯವಾಗಿ ಸಚಿವರುಗಳ ಅಖಾಡಕ್ಕಿಳಿಬೇಕು ಪ್ರಭಾವಿಗಳು. ಮತ್ತು ಅವರೇನಾದ್ರೂ ಸೋತು ಮಂತ್ರಿಗಿರಿ ಉಳಿಸ್ಕೊಳ್ಳುವಂಥ ನಾಟಕ ಮಾಡೋಣ ಅಂತ ಹೊರಟ್ರೆ ಆಗ್ಲೂ ಅವರನ್ನ ಉಳಿಸಲ್ಲ. ಅಂಥ ಸಣ್ಣ ಸುಳಿವು ಸಿಕ್ಕಿದ್ರು, ಬೇಕು ಅಂತ ಇವರು ಏನೋ ಮಾಡಿದ್ದಾರೆ ಅನ್ನೋ ಸಣ್ಣ ಸುಳಿವು ಸಿಕ್ಕಿದ್ರೂ ಕುರ್ಚಿ ಕಳ್ಕೊಳ್ಬೇಕಾಗತ್ತೆ, ಗೆದ್ರೂ ಕುರ್ಚಿ ಕಳ್ಕೊಳ್ಬೇಕಾಗತ್ತೆ. ಸೊ ಸಿದ್ದು ಕ್ಯಾಂಪ್ನ ಪ್ರಮುಖ ನಾಯಕರು, ಅದರಲ್ಲೂ ಅಹಿಂದ ಪವರ್ ಅಂತ ಯಾರು ಕಾಣ್ತಾ ಇದ್ರು, ಅವರನ್ನೇ ಈಗ ಡೆಲ್ಲಿಗೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ತಯಾರಿ ಜೋರಾಗಿದೆ. DK ಟೀಮ್ಗೆ ದಾರಿ ಕ್ಲಿಯರ್ ಆಗುತ್ತಿಲ್ಲಿ ಸಚಿವ ಸ್ಥಾನ ಕೊಡಿಸೋ ನಿಟ್ಟಿನಲ್ಲಿ. ಹಾಗಾಗಿ ದೊಡ್ಡ ಬೆಳವಣಿಗೆ ಇದು. ಈ ಲೋಕಸಭಾ ಟಿಕೆಟ್ ಅನ್ನೋದು ಮಂತ್ರಿಗಳಿಗೆ ಅನಿವಾರ್ಯವಾಗಿ ಸ್ಪರ್ಧೆ ಮಾಡಲೇಬೇಕನ್ನುವಂಥ ಹೈಕಮಾಂಡ್ನ ಕಟ್ಟಾಜ್ಞೆ ಇದೆಯಲ್ಲ, ಅದು ಸರ್ಕಾರಕ್ಕೆ ಮುಂದೊಂದು ದಿನ ಟೆನ್ಷನ್ ತಂದಿಡುತ್ತಾ ಅನ್ನೋ ಮಟ್ಟಿಗೆ ವಿಚಾರಗಳಿವೆ ಒಳಗೊಳಗೆ. ಕಾದ್ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.